ಗರ್ಭಿಣಿಯಾಗಿದ್ದ ಆಂಕರ್ ಅನುಶ್ರೀ ಮೇಲೆ ಕೈ ಮಾಡಿದ ರೋಷನ್. ಇವರಿಬ್ಬರ ನಡುವೆ ತುಂಬಾ ಒಂದು ದೊಡ್ಡ ಜಗಳ ಆಗಿದೆ, ಕಲಹವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಿದೆ. ಅಷ್ಟಕ್ಕೂ ಏನಾಯ್ತು ಇವರಿಬ್ಬರ ನಡುವೆ, ಯಾಕೆ ಜಗಳವನ್ನ ಮಾಡಿದ್ರು, ಸೊ ಆಂಕರ್ ಅನುಶ್ರೀ ಅವರು ರೋಷನ್ ರವರನ್ನ ಬಿಟ್ಟು ಯಾಕೆ ಬಂದಿದ್ದಾರೆ, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಬನ್ನಿ. ಅಷ್ಟಕ್ಕೂ ಇವರಿಬ್ಬರ ನಡುವೆ ಏನಾಯ್ತು ಕಲಹ ಅಂತಕ್ಕಂಥದ್ದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಒಂದು ಯಾಕೆ ಜಗಳ ಆಡಿದ್ರು, ಯಾಕೆ ಜಗಳ ಆಡಿದ್ರು ಅಂತಕ್ಕಂಥದ್ದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಅವರಿಬ್ಬರ ಜಗಳದ ಕ್ಲಿಪ್ ಕೂಡ ಒಂದು ಕೊನೆಯಲ್ಲಿ ನಾನು ಈ ಒಂದು ವಿಡಿಯೋದ ಕೊನೆಯಲ್ಲಿ ಹಾಕಿದ್ದೇನೆ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮಗೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇವರಿಬ್ಬರ ಜೋಡಿ ಬಗ್ಗೆ ಇಬ್ಬರು ಚೆನ್ನಾಗಿ ಜೀವನವನ್ನು ನಡೆಸ್ತಾ ಇದ್ದಾರಾ ಅಥವಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗಿದ್ರೆ ಬನ್ನಿ ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಆಂಕರ್ ಅನುಶ್ರೀ ಹಾಗೆ ರೋಷನ್ ಇವರಿಬ್ರು ಒಂದು ಒಳ್ಳೆಯ ಜೋಡಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಮೊಟ್ಟ ಮೊದಲನೇದಾಗಿ ಇವರಿಬ್ಬರ ನಡುವಿನ ಸ್ನೇಹ ಸಂಬಂಧ ಕೂಡ ಈಗ ಪ್ರೀತಿಗೆ ತಿರುಗಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇವರಿಬ್ಬರು ಸ್ನೇಹದಿಂದ ಪರಿಚಯ ಆದಂಥವ್ರು. ಯಾಕಪ್ಪ ಅಂತಂದ್ರೆ ಇವರು ಆಂಕರ್ ಅನುಶ್ರೀ ಅವರನ್ನ ಡೇಟಿಂಗ್ಗೆ ಕರೆದ ಮೊದಲ ಹುಡುಗ ಅಂದ್ರೆ ಅದು ಅವರಂತೆ. ಯಾಕಪ್ಪ ಅಂತಂದ್ರೆ ರೋಷನ್ ರೇ ಅಂತೆ. ಯಾಕಂದ್ರೆ ಇನ್ನೂವರೆಗೂ ಕೂಡ ಆಂಕರ್ ಅನುಶ್ರೀ ಅವ್ರನ್ನ ಯಾರು ಒಂದು ಕಾಫಿಗಾಗಿರ್ಲಿ ಡೇಟ್ ಆಗಿರ್ಲಿ ಕರೆದಿಲ್ಲರಂತೆ. ರೋಷನ್ ರವರು ಆ ಒಂದು ಕರೆದ ಸಾಲಿನಲ್ಲಿ ಮೊದಲ ಸರದಿಯಲ್ಲಿ ಇದ್ರು ಅಂತಕ್ಕಂಥದ್ದನ್ನ ಆಂಕರ್ ಅನುಶ್ರೀ ಅವರು ಹೇಳಿದ್ದಾರೆ. ಹಾಗೆ ಇವರಿಬ್ರು ತುಂಬಾನೇ ಪ್ರೀತಿಸ್ತಾ ಇದ್ರು. ಸೊ ಇಬ್ರು ಸ್ನೇಹ ಇದ್ದಿದ್ದು ಪ್ರೀತಿಗೆ ತಿರುಗಿತ್ತು. ಸೊ ಪ್ರೀತಿಯಿಂದ ತಿರುಗಿದ್ದು ಮದುವೆಯನ್ನ ಕೂಡ ಆದ್ರು. ಸೊ ಮದುವೆಯನ್ನ ತುಂಬಾ ಅದ್ದೂರಿಯಾಗಿ ಮದುವೆಯನ್ನ ಕೂಡ ಮಾಡ್ಕೊಂಡ್ರು. ಸೊ ಹೀಗೆ ಯಾಕೆ ಜಗಳವಾಯಿತು, ಯಾವ ರೀತಿಯ ಕಲಹವಾಯಿತು ಇವರಿಬ್ಬರ ನಡುವೆ, ತುಂಬಾನೇ ಚೆನ್ನಾಗಿ ಮದುವೆ ಆಗಿದ್ರು. ಸೊ ಹಲವಾರು ಒಂದು ಹನಿಮೂನ್ ಟ್ರಿಪ್ಗಳನ್ನ ಕೂಡ ಮಾಡಿದ್ರು. ತುಂಬಾ ಚೆನ್ನಾಗಿ ಎಂಜಾಯ್ ಅನ್ನ ಕೂಡ ಮಾಡ್ತಿದ್ರು. ಮೊನ್ನೆ ಅಷ್ಟೇ ಆಂಕರ್ ಅನುಶ್ರೀ ಅವರು ತನ್ನ ಮನೆಯ ವಿಷಯಗಳನ್ನ ಬಿಚ್ಚಿಟ್ಕೊಂಡಿದ್ರು. ಇನ್ಮೇಲೆ ನಾನು ಯಾವುದೇ ರೀತಿಯ ಕೆಲಸದ ಒತ್ತಡದಲ್ಲಿ ಒಂದು ಕೆಲಸವನ್ನ ಮಾಡೋದಿಲ್ಲ. ಖಂಡಿತವಾಗ್ಲೂ ನನ್ನ ಗಂಡ ಆಗಿರ್ಬೋದು, ನನ್ನ ಗಂಡ ರೋಷನ್ ಆಗಿರ್ಬೋದು, ಹಾಗೆ ನಮ್ಮ ತಂದೆ ತಾಯಿ ಹಾಗೆ ನಮ್ಮ ಅತ್ತೆ ಮಾವಂದ್ರಿಗೆ ನಾನು ಟೈಮ್ ಅನ್ನ ಕೊಡಬೇಕು. ಇಷ್ಟು ದಿನ ಕೆಲಸ ಅಂತ ಸಾಯ್ತಾ ಇದ್ದೆ. ಸೊ ಇನ್ಮೇಲೆ ಕೆಲಸವನ್ನ ಕಮ್ಮಿ ಮಾಡಿಕೊಂಡು ಸೊ ನನ್ನ ಪತಿಗೆ ರೋಷನ್ಗೆ ಹಾಗೆ ಮತ್ತೆ ನನ್ನ ಒಂದು ತಂದೆ ತಾಯಿಗೆ ನನ್ನ ಫ್ಯಾಮಿಲಿಗೆ ನಾನು ಟೈಮ್ ಅನ್ನ ಕೊಡಬೇಕು. ನಮ್ಮ ಅತ್ತೆ ಮಾವಂದ್ರ ಜೊತೆ ನನಗೆ ಕಾಲವನ್ನ ಕಳೆಯೋಕೆ ಆಗ್ತಿಲ್ಲ. ಸೊ ನನ್ನ ತಂದೆ ತಾಯಿ ಹಾಗೆ ನಮ್ಮ ಅತ್ತೆ ಮಾವ ನನ್ನ ಗಂಡನೊಂದಿಗೆ ನನ್ನ ಕಾಲವನ್ನ ಕಳಿಬೇಕು ಅಂತಕ್ಕಂಥದ್ದನ್ನು ಕೂಡ ಆಂಕರ್ ಅನುಶ್ರೀ ಅವರು ಹೇಳಿದ್ರು. ಸೊ ಇಷ್ಟೆಲ್ಲ ಬಾಂಡಿಂಗ್ ನಲ್ಲಿ ಜೊತೆಯಲ್ಲಿದ್ದವರು, ಸೊ ಚೆನ್ನಾಗಿದ್ದವರು, ಇದಕ್ಕಿದ್ದಾಗೆ ಇವ್ರಿಗೆ ಏನಾಯ್ತು, ಸೊ ಆಂಕರ್ ಅನುಶ್ರೀ ಅವರು ಗರ್ಭಿಣಿಯಾಗಿದ್ದಾರಾ, ಸೊ ಇದೆಲ್ಲದ್ರ ಬಗ್ಗೆ ನೋಡೋದಾದ್ರೆ ಇವರಿಬ್ಬರ ನಡುವೆ ಗಂಡ ಹೆಂಡತಿ ಅಂದಮೇಲೆ ಸಣ್ಣ ಪುಟ್ಟ ಜಗಳಗಳು ಇದ್ದೇ ಇರುತ್ತವೆ. ಯಾಕಪ್ಪ ಅಂತಂದ್ರೆ ಗಂಡ ಹೆಂಡತಿಯ ಒಂದು ಜಗಳ ಉಂಡು ಮಲಗುವಂತಕ್ಕಂಥ ಗಾದೆಯೇ ಕೂಡ ಇದೆ. ಸೊ ಈ ರೀತಿಯಾಗಿ ಇದ್ದಾಗ ಹಲವಾರು ಸಮಸ್ಯೆಗಳು ಬಂದೇ ಬರುತ್ತವೆ. ಗಂಡ ಹೆಂಡತಿ ಅಂದಮೇಲೆ ಸಾವಿರಾರು ಸಮಸ್ಯೆಗಳು ಬರುತ್ತವೆ. ಸೊ ಅವುಗಳನ್ನ ಬಗೆಹರಿಸಿಕೊಂಡು ಬದುಕುವುದೇ ನಿಜವಾದ ಜೀವನ ಅಂತಕ್ಕಂಥದ್ದನ್ನು ನಾವು ಮತ್ತೊಮ್ಮೆ ಇಲ್ಲಿ ನೆನಪಿಸ್ಕೊಳ್ಬಹುದು. ಇನ್ನು ಆಂಕರ್ ಅನುಶ್ರೀ ಅವರು ಯಾವುದೇ ರೀತಿಯ ಒಂದು ಗರ್ಭಿಣಿ ಆಗಿಲ್ಲ ಅಂತಕ್ಕಂಥದ್ದನ್ನು ಕೂಡ ಸೊ ಒಂದು ವಿಡಿಯೋದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಯಾಕಪ್ಪ ಅಂತಂದ್ರೆ ಇದು ಒಂದು ಗುಟ್ಟಾಗಿ ವಿಚಾರ ಉಳಿತಾ ಇದೆ. ಸೊ ಯಾಕಂದ್ರೆ ಪ್ರೈವೇಟ್ ಆಗಿ ಇಟ್ಟಿದ್ದಾರೆ, ಅವರು ಗರ್ಭಿಣಿಯಾಗಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಹಲವಾರು ಜನ ಹೇಳ್ಕೊಳ್ತಾ ಇದ್ದಾರೆ. ಸೊ ಇದು ಖಂಡಿತವಾಗ್ಲೂ ಸುಳ್ಳು ಸುದ್ದಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಆಂಕರ್ ಅನುಶ್ರೀ ಹಾಗೆ ರೋಷನ್ ಇವರಿಬ್ಬರ ನಡುವೆ ಯಾವುದೇ ರೀತಿಯ ಒಂದು ಜಗಳ ಕೂಡ ಆಗಿಲ್ಲ ಅಂತಕ್ಕಂಥದ್ದು ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ತಿಳಿದು ಬಂದ್ರೆ, ಇನ್ನೊಂದಿಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದಿಷ್ಟು ಟ್ರೋಲ್ ಚಾನಲ್ಗಳಲ್ಲಿ ಏನ್ ತಿಳಿದು ಬರ್ತಾ ಇದೆಯಪ್ಪ ಅಂತಂದ್ರೆ, ಖಂಡಿತವಾಗ್ಲೂ ಇವರಿಬ್ಬರು ಒಂದು ಜಗಳವನ್ನ ಆಡಿದ್ದಾರೆ. ಆಂಕರ್ ಅನುಶ್ರೀ ಅವರು ಗರ್ಭಿಣಿಯಾಗಿದ್ದಾಗ ಆಂಕರ್ ಅನುಶ್ರೀ ಅವರಿಗೆ ಒಂದು ರೋಷನ್ ಅವರು ಹೊಡೆದಿದ್ದಾರೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ ಅದನ್ನ ಕಮೆಂಟ್ ಮಾಡಿ. ನಿಜವಾಗ್ಲೂ ಆಂಕರ್ ಅನುಶ್ರೀ ಅವರು ಗರ್ಭಿಣಿಯಾಗಿದ್ದಾರಾ, ಸೊ ಆಂಕರ್ ಅನುಶ್ರೀ ಹಾಗೆ ರೋಷನ್ ಇವರಿಬ್ಬರ ನಡುವೆ ಏನಾದರೂ ಜಗಳ ಆಗಿದೆಯಾ, ಸೊ ಇದೆಲ್ಲದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ ಅದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ.